ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ಇವತ್ತು ನಾವು ವಿಟಮಿನ್ ಡಿಫಿಷಿಯನ್ಸಿಯಲ್ಲಿ ತುಂಬಾ ಕಾಮನ್ ಆಗಿ ಕಾಣ್ತಾ ಇರುವಂತಹ ವೈಟಮಿನ್ B12 ಡಿಫಿಷಿಯನ್ಸಿಯ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಡಿಫಿಷಿಯನ್ಸಿ ಆದಾಗ ಏನೇನು ಲಕ್ಷಣಗಳು ಕಂಡುಬರುತ್ತೆ, ಅದಕ್ಕೆ ಕಾರಣಗಳೇನು ಮತ್ತು ಅದಕ್ಕೆ ಹೇಗೆ ಪರಿಹಾರ ಮಾಡಬಹುದು ಅಂತ ಇವತ್ತು ತಿಳ್ಕೊಳ್ಳೋಣ. ಮೊದಲಿಗೆ B12 ಡಿಫಿಷಿಯನ್ಸಿ ಇದ್ದಾಗ, ಕೊರತೆ ಇದ್ದಾಗ ಏನೇನು ಲಕ್ಷಣಗಳು ಕಂಡುಬರುತ್ತೆ ಅಂತ ನೋಡೋಣ. ಸೊ ನಿಮ್ಗೆ ಡಿಫಿಷಿಯನ್ಸಿ ಇದ್ರೆ ಕಾಮನ್ ಆಗಿ ನಿಮ್ಗೆ ತುಂಬಾ ಸುಸ್ತಾಗ್ತಾ ಇರುತ್ತೆ, ಕೈಕಾಲುಗಳಲ್ಲಿ ಜೋಮ್ ಬರ್ತಾ ಇರುತ್ತೆ, ಉರಿ ಬರ್ತಾ ಇರುತ್ತೆ, ಹಾಗೆ ಚುಚ್ಚುದಂಗೆ ಅನ್ಸೋದು, ಈ ತರ ಆಗ್ತಾ ಇರ್ಬೋದು. ಪದೇ ಪದೇ ಬಾಯಲ್ಲಿ ಹುಣ್ಣಾಗುವಂಥದ್ದು, ಇವೆಲ್ಲಾನು B12 ಕೊರತೆಯಿಂದ ಆಗ್ತಾ ಇರ್ಬೋದು. ಹಾಗೇನೆ ರಕ್ತಹೀನತೆ ಕೂಡ B12 ಡಿಫಿಷಿಯನ್ಸಿಯಿಂದ ಆಗೋ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಈ ಲಕ್ಷಣಗಳಿಗೆ, ಈ ಕೊರತೆಗೆ ಏನ್ ಕಾರಣ ಇರ್ಬೋದು ಅಂತ ತಿಳ್ಕೊಳ್ಳೋಣ. ಸೊ ಈ ಕಾರಣ ಮೇನ್ಲಿ ಏನಂದ್ರೆ ಒಂದು ಡಯಟ್. ಸೊ ನೀವು ತಿನ್ನುವಂತ ಆಹಾರದಲ್ಲಿ ವೈಟಮಿನ್ B12 ಕೊರತೆ ಇದ್ದಾಗ ನಿಮ್ಮಲ್ಲಿ ಡಿಫಿಷಿಯನ್ಸಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಸೊ ಇದು ಕಾಮನ್ ಆಗಿ ವೆಜಿಟೇರಿಯನ್ಸ್ ಅಲ್ಲಿ ಕಂಡುಬರುತ್ತೆ. ಯಾಕಂದ್ರೆ B12 ಹೇರಳವಾಗಿ ನಾನ್ ವೆಜ್ ಸೋರ್ಸ್ ಇಂದಾನೆ ಬರುತ್ತೆ. ಚಿಕನ್, ಮಟನ್, ಫಿಶ್, ಎಗ್, ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಇವನ್ನೆಲ್ಲ ಯಾರು ತಗೊಳ್ಳೋದಿಲ್ವೋ ಅವರಲ್ಲಿ ಸಾಮಾನ್ಯವಾಗಿ ಕೊರತೆ ಕಂಡು ಬರುತ್ತೆ. ಹಾಗೇನೆ ಇದಲ್ಲದೆ ಇನ್ನೊಂದು ರೀಸನ್ ಏನಂದ್ರೆ ಅಬ್ಸಾರ್ಪ್ಷನ್ ಪ್ರಾಬ್ಲಮ್. ಸೊ ಇದೆಲ್ಲ ನೀವು ಚೆನ್ನಾಗಿ ತಗೋತಿದ್ರು ಮತ್ತು ನಿಮ್ಗೆ ವೈಟಮಿನ್ B12 ಡಿಫಿಷಿಯನ್ಸಿ ಇದೆ ಅಂದ್ರೆ ಅದು ಚೆನ್ನಾಗಿ ನಿಮ್ಮ ಬಾಡಿಯಲ್ಲಿ ಅಬ್ಸಾರ್ಬ್ ಆಗದೆ ಇರ್ಬೋದು. ಸೊ ಈ ಅಬ್ಸಾರ್ಪ್ಷನ್ ಆಗದೆ ಇರೋಕೆ ಏನ್ ಕಾರಣ ಅಂದ್ರೆ ಒಂದು ಗ್ಯಾಸ್ಟ್ರೈಟಿಸ್. ಸೊ ನಿಮ್ಗೆ ಗ್ಯಾಸ್ಟ್ರೈಟಿಸ್ ಇದ್ದಾಗ ಹೊಟ್ಟೆಯಲ್ಲಿ HCl ಸೆಕ್ರೆಷನ್ ಕಮ್ಮಿ ಇದ್ರೆ B12 ಅಬ್ಸಾರ್ಪ್ಷನ್ ಆಗಲ್ಲ. ಹಾಗೆ ಇನ್ನೊಂದು ಕಂಡೀಷನ್ ಏನಂದ್ರೆ ಪರ್ನಿಷಿಯಸ್ ಎನಿಮಿಯಾ ಅಂತ ಹೇಳ್ತೀವಿ. ಈ ಕಂಡೀಷನ್ ಅಲ್ಲಿ ಕೂಡ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ನ ಕೊರತೆ ಇರುತ್ತೆ. ಈ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಇಲ್ಲದೆ B12 ಅಬ್ಸಾರ್ಪ್ಷನ್ ಕೂಡ ಆಗಲ್ಲ. ಮೂರನೇ ರೀಸನ್ ಏನಿರ್ಬೋದು ಅಂತಂದ್ರೆ ನಿಮ್ಮ ಸಣ್ಣ ಕರುಳಲ್ಲಿ ಮೇನ್ ಆಗಿ B12 ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಈ ಸಣ್ಣ ಕರುಳಿನ ಸಮಸ್ಯೆ ಏನಾದ್ರೂ ಇದ್ದಾಗ ಅಲ್ಲಿ ಬ್ಯಾಕ್ಟೀರಿಯಲ್ ಓವರ್ಗ್ರೋತ್ ಇದ್ರೆ, ಪ್ಯಾರಾಸೈಟ್ ಇದ್ರೆ, ಅಥವಾ ಇನ್ಫ್ಲಮೇಷನ್ ಆಗಿ ಏನಾದ್ರೂ ಸೀಲಿಯಾಕ್ ಡಿಸೀಸ್, ಕ್ರೋನ್ಸ್ ಡಿಸೀಸ್ ಅಂತೆಲ್ಲ ಹೇಳ್ತೀವಿ. ಸೊ ಈ ತರ ಕಂಡೀಷನ್ಸ್ ಏನಾದ್ರೂ ಇದ್ದಾಗ ಕೂಡ B12 ಕೊರತೆ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ನಾಲ್ಕನೇ ರೀಸನ್ ಏನಿರ್ಬೋದು ಅಂದ್ರೆ ಮೆಡಿಕೇಶನ್ಸ್. ಸೊ ನೀವು ಯಾವ್ದಾದ್ರು ಮೆಡಿಸಿನ್ಸ್ ರೆಗ್ಯುಲರ್ ಆಗಿ ತಗೋತಾ ಇದ್ರೆ ಕೆಲವೊಂದು ಮೆಡಿಸಿನ್ಸ್ ಈ B12 ಅಬ್ಸಾರ್ಪ್ಷನ್ ನ ತಡೆಗಟ್ಟುವಂತಹ ಚಾನ್ಸಸ್ ಇರುತ್ತೆ. ಸೊ ಅದರಿಂದಾಗಿ ಕೂಡ ನಿಮಗೆ B12 ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ. ವೈಟಮಿನ್ B12 ನಮಗೆ ಯಾಕೆ ಮುಖ್ಯ ಅಂದ್ರೆ ಅದು ನಮ್ಮ ದೇಹದಲ್ಲಿ RBC ಪ್ರೊಡಕ್ಷನ್ ಅಂದ್ರೆ ಕೆಂಪು ರಕ್ತಗಣಗಳ ಉತ್ಪತ್ತಿಗೆ ಬೇಕಾಗುತ್ತೆ. ಇದರ ಡಿಫಿಷಿಯನ್ಸಿಯಿಂದಾಗಿ ಅನಿಮಿಯಾ ಅಥವಾ ರಕ್ತಹೀನತೆ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಇದಲ್ಲದೆ ನಮ್ಮ ದೇಹದಲ್ಲಿ DNA ಸಿಂಥಸೈಸ್ ಮಾಡಕ್ಕೆ ಕೂಡ B12 ಅಗತ್ಯ ಇರುತ್ತೆ. ಹಾಗೇನೆ ನಮ್ಮ ನರದ ಆರೋಗ್ಯನ ಮೇಂಟೈನ್ ಮಾಡೋಕ್ಕೆ B12 ಅಗತ್ಯ ಇರುತ್ತೆ. ಹಾಗಾದ್ರೆ ಇದು ನಾವು ದಿನಕ್ಕೆ ಎಷ್ಟು ತಗೋಬೇಕು? ಸೊ RDA ಅಂತ ಹೇಳ್ತೀವಿ, ರಿಕಮೆಂಡೆಡ್ ಡಯಟರಿ ಅಲವೆನ್ಸ್ ಅಂತ. ಇದರ ಪ್ರಕಾರ ಒಂದು ಅಡಲ್ಟ್ಗೆ 2.4 ಮೈಕ್ರೋಗ್ರಾಮ್ ನಷ್ಟು ವೈಟಮಿನ್ B12 ದಿನಕ್ಕೆ ಬೇಕಾಗುತ್ತೆ. ಸೊ ಇದನ್ನು ನಾವು ಯಾವ ರೀತಿ ತಗೋಬಹುದು ಅಂತಂದ್ರೆ ನಮ್ಮ ಆಹಾರದ ಮೂಲಕ. ಸೊ ಈಗ ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಚಿಕನ್, ಮಟನ್, ಫಿಶ್, ಎಗ್ ಇವುಗಳೆಲ್ಲ ನಿಮಗೆ B12 ಸಿಗುತ್ತೆ. ಸೊ ನೀವು ವೆಜಿಟೇರಿಯನ್ಸ್ ಆಗಿದ್ರೆ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂದ್ರೆ ಮೊಸರು, ಚೀಸ್, ಪನ್ನೀರ್ ಇವುಗಳಲ್ಲೆಲ್ಲ B12 ಸಿಗುತ್ತೆ. ಇನ್ ಕೇಸ್ ವೀಗನ್ ಆಗಿದ್ರೆ ನೀವು ಎನಿಮಲ್ ಪ್ರಾಡಕ್ಟ್ಸ್ ಏನು ತಗೊಳ್ಳಲ್ಲ ಅಂತಂದ್ರೆ ನಿಮಗೆ B12 ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಆದ್ರಿಂದ ನೀವು ಸಪ್ಲಿಮೆಂಟ್ ನ ತಗೋಬಹುದು. ಇಲ್ಲ ಅಂದ್ರೆ ಮೊಳಕೆ ಬಸಿದಂತಹ ಹೆಸರು ಕಾಳನ್ನ ತಗೋಬಹುದು. ಮೊಳಕೆ ಬಂದಾಗ ಅದರಲ್ಲಿ B12 ಅಂಶ ಇರುತ್ತೆ. ಸೊ ಅದನ್ನ ನೀವು ತಗೊಳ್ಳೋದ್ರಿಂದ ಕೂಡ ನಿಮಗೆ B12 ಸಿಗುತ್ತೆ. ಇದಲ್ಲದೇನೆ ನಿಮ್ಗೆ ಏನಾದ್ರೂ ನಾನು ಹೇಳಿದಂತ ಲಕ್ಷಣಗಳು ಎಲ್ಲ ಕಂಡು ಬಂದ್ರೆ ನಿಮ್ಮ B12 ಲೆವೆಲ್ ಎಷ್ಟಿದೆ ಅಂತ ಬ್ಲಡ್ ಟೆಸ್ಟ್ ಮಾಡಿ ತಿಳ್ಕೊಂಡು ತುಂಬಾ ಕಡಿಮೆ ಇದೆ ಅಂತಂದ್ರೆ ಸ್ವಲ್ಪ ಸಮಯ ನೀವು ಸಪ್ಲಿಮೆಂಟ್ ಮೂಲಕ ಅದನ್ನ ನಾರ್ಮಲ್ ಲೆವೆಲ್ಗೆ ತಂದು ನಂತರ ನೀವು ಆಹಾರದ ಮೂಲಕ ಮೇಂಟೈನ್ ಮಾಡ್ಕೋಬಹುದು. ಸೊ ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ದಿನಕ್ಕೆ 2 ಮೊಟ್ಟೆ ಯೋಗ್ ಸಮೇತ ಇಲ್ಲೋಪಾಟ್ ಸಮೇತ 2 ಮೊಟ್ಟೆಯನ್ನು ಕಂಪ್ಲೀಟ್ ಆಗಿ ತಗೊಳ್ಳೋದ್ರಿಂದ ದಿನಕ್ಕೆ ಬೇಕಾಗುವಷ್ಟು B12 ನಿಮಗೆ ಸಿಗುತ್ತೆ. ಸೊ ವೆಜಿಟೇರಿಯನ್ಸ್ ಆಗಿದ್ರೆ ದಿನಕ್ಕೆ 2 ಲೋಟ ಹಾಲು ಕುಡಿಯೋದ್ರಿಂದ ಕೂಡ ನಿಮಗೆ ಬೇಕಾಗುವಷ್ಟು ವೈಟಮಿನ್ B12 ಸಿಗುತ್ತೆ. ಇಲ್ಲದೆ ಇದ್ರೆ ಮೊಳಕೆ ಬರಿಸಿದಂತಹ ಹೆಸರು ಕಾಳನ್ನ ತಗೊಳ್ಳೋದ್ರಿಂದ ಕೂಡ ನಿಮಗೆ B12 ಸಿಗುತ್ತೆ. ಸೊ ಈ ರೀತಿ ನೀವು B12 ಆಹಾರದ ಮೂಲಕ ತಗೋಬಹುದು. ಇದು ಸಾಧ್ಯ ಆಗಿಲ್ಲ ಅಂದ್ರೆ ಅಥವಾ ನಿಮಗೆ ತುಂಬಾ ಡಿಫಿಷಿಯನ್ಸಿ ಇದೆ ಅಂತಂದ್ರೆ ಬ್ಲಡ್ ಟೆಸ್ಟ್ ಮಾಡಿ ನೋಡ್ಕೊಳ್ಳಿ. ಅನ್ಸುತ್ತೆ ತುಂಬಾ ಡಿಫಿಷಿಯನ್ಸಿ ಇದೆ ಅಂತಂದ್ರೆ ನೀವು ಸಪ್ಲಿಮೆಂಟ್ ಮೂಲಕ B12 ತಗೊಳ್ಳೋದು ಒಳ್ಳೆಯದು. ನಾನು ಹೇಳಿದ ಟಿಪ್ಸ್ ಅನ್ನೆಲ್ಲ ಫಾಲೋ ಮಾಡಿ. ಧನ್ಯವಾದಗಳು.